ಮಧ್ಯಪ್ರದೇಶ ರಾಜ್ಯಸಭೆ ಚುನಾವಣಾ ನಾಮಪತ್ರ ತಿರಸ್ಕಾರ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕಿ ಮೀನಾಕ್ಷಿ ನಟರಾಜನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಹಿನ್ನಡೆಯಾಗಿದೆ. ಸುಪ್ರೀಂ ಕೋರ್ಟ್ ಮೀನಾಕ್ಷಿ ನಟರಾಜನ್ ಅವರಿಗೆ ಹೈಕೋರ್ಟ್ ಮೊರೆ ಹೋಗುವಂತೆ ಸೂಚಿಸಿದೆ. ಅವ್ರ ಪ್ರಕರಣ ಈಗ ಮಧ್ಯಪ್ರದೇಶ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ಸುಪ್ರೀಂ ಕೋರ್ಟ್ ಅವರ ಅರ್ಜಿಯನ್ನ ವಿಚಾರಣೆ ನಡೆಸದೇನೆ ವಜಾಗೊಳಿಸಿದೆ. ಅಂದ್ರೆ ಇದರ ಅರ್ಥ ಮೀನಾಕ್ಷಿ ನಟರಾಜನ್ ಅವರ ಕಾನೂನು ಹೋರಾಟ ಹೆಚ್ಚು ದೀರ್ಘವಾಗಿದೆ. ಅಂತಹ ಪ್ರಕರಣಗಳನ್ನ 6 ತಿಂಗಳ ಒಳಗೇನೆ ವಿಚಾರಣೆ ಮಾಡಬೇಕು. ಆದ್ರೆ ತೀರ್ಪು ಬರೋದಕ್ಕೆ ಈಗ ವರ್ಷಗಳೇ ಆದ್ರೂ ಕೂಡ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮಧ್ಯಪ್ರದೇಶ ಕಾಂಗ್ರೆಸ್ ತಂಡ ಶುಕ್ರವಾರ ದೆಹಲಿಯಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿತು. ಬಿಜೆಪಿಯ ಏಕೈಕ ಕಥೆ ಮತಗಳ್ಳತನ ಮತ್ತೆ ಸೀಟ್ ಕಳ್ಳತನ. ಚುನಾವಣಾ ಆಯೋಗ ಭ್ರಷ್ಟವಾಗಿದೆ ಅನ್ನೋದು ಈಗ ಸ್ಪಷ್ಟ ಆಗಿದೆ. ಅದೀಗ ಬಿಜೆಪಿ ಭಕ್ತ, ಬಿಜೆಪಿ ಆಟ ಬಹಳ ವಿಶಿಷ್ಟವಾಗಿದೆ, ಪ್ರಜಾಪ್ರಭುತ್ವವನ್ನ ಲಾಕ್ ಮಾಡಲಾಗಿದೆ ಅನ್ನುವಂತಹ ಘೋಷಣೆಗಳಲ್ಲಿ ಮೊಳಗಿದ್ವು. ಮಧ್ಯಪ್ರದೇಶ ಕಾಂಗ್ರೆಸ್ ಶಾಸಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ರಾಜ್ಯ ಅಧ್ಯಕ್ಷ ಜೀತು ಪಟ್ವಾರಿ, ವಿರೋಧ ಪಕ್ಷದ ನಾಯಕ ಉಮಾಂಗ್ ಸಿಂಘರ್ ಮತ್ತೆ ಬುಡಕಟ್ಟು ಕಾಂಗ್ರೆಸ್ ಅಧ್ಯಕ್ಷ ವಿಕ್ರಾಂತ್ ಭೂರಿಯಾ ಪಾಲ್ಗೊಂಡಿದ್ರು. ಕಾಂಗ್ರೆಸ್ ನಾಯಕರು ತಮ್ಮ ಬೇಡಿಕೆಗಳನ್ನು ಸಲ್ಲಿಸೋದಕ್ಕೆ 24 ಅಕ್ಬರ್ ರಸ್ತೆಯಿಂದ ರಾಷ್ಟ್ರಪತಿ ಭವನಕ್ಕೆ ಪಾದಯಾತ್ರೆಯನ್ನ ಮಾಡೋದಕ್ಕೆ ಬಯಸಿದ್ರು. ಆದ್ರೆ ಅನುಮತಿಯನ್ನ ನಿರಾಕರಿಸಲಾಯಿತು. ಅದಾದ ನಂತರ ಚುನಾವಣಾ ಆಯೋಗದ ಪ್ರಧಾನ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಪ್ರಯತ್ನಿಸಲಾಯಿತು. ನ್ಯಾಯವನ್ನ ಎಲ್ಲಿ ಪಡೆಯಬೇಕು ಅನ್ನೋದು ಈ ಪ್ರಶ್ನೆಯಾಗಿದೆ. ಚುನಾವಣಾಧಿಕಾರಿ 2016ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅಕ್ರಮ ಎಸಗಿ ವಿಜೇತ ಅಭ್ಯರ್ಥಿಯನ್ನ ಸೋಲಿಸಿದ್ರು. ಆ ಪ್ರಕರಣದಲ್ಲಿ ತೀರ್ಪು 10 ವರ್ಷಗಳ ನಂತರ ಬಂತು ಮತ್ತೆ ಸೋತ ಅಭ್ಯರ್ಥಿಯನ್ನ ಚುನಾಯಿತ ಅಂತ ಘೋಷಿಸಲಾಯಿತು. ಆದ್ರೆ ಅದು ಅರ್ಥಹೀನ ಆಗಿತ್ತು. ತಮ್ಮ ತೀರ್ಪಿನಲ್ಲಿ ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿ ಜಿ ಜಯಚಂದ್ರನ್ ಕೂಡ ಸುಪ್ರೀಂ ಕೋರ್ಟ್ ಅನ್ನ ಟೀಕೆ ಮಾಡಿದ್ರು. ಚುನಾವಣಾ ವಿವಾದಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನ ತ್ವರಿತವಾಗಿ ಪರಿಹರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ನೀಡಿದಂತ ಹಿಂದಿನ ಕಮೆಂಟ್ ಅನ್ನ ಅವ್ರು ನೆನಪು ಮಾಡಿದ್ರು. ಸುಪ್ರೀಂ ಕೋರ್ಟ್ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಕರಣವನ್ನ 6 ವರ್ಷಗಳ ಕಾಲ ವಿಚಾರಣೆಯನ್ನ ನಡೆಸಿ ನಂತರ ಅದನ್ನ ಹೈಕೋರ್ಟ್ ಕಳಿಸ್ತು. ಅಂದ್ರೆ ಸುಪ್ರೀಂ ಕೋರ್ಟ್ 6 ವರ್ಷಗಳ ನಂತರ ಕೂಡ ತಾನು ನಿರ್ಧಾರ ಮಾಡಬೇಕಾದಂತಹ ವಿಷಯದ ಬಗ್ಗೆ ತೀರ್ಪನ್ನ ನೀಡಲಿಲ್ಲ. ನ್ಯಾಯಾಲಯಗಳು ತಮ್ಮದೇ ಆದಂತಹ ಅವಲೋಕನಗಳನ್ನ ಗಮನಿಸದೇ ಇದ್ರೆ 75 ವರ್ಷಗಳ ಹಿಂದೆ ಸ್ವತಂತ್ರ ಪಡೆದಂತಹ ದೇಶಗಳ ಹಾಗೆ ಈ ದೇಶ ಕೂಡ ಸರ್ವಾಧಿಕಾರದ ಮಡಲಿಗೆ ಬೀಳಬಹುದು ಅಂತ ಭಯ ಆಗತ್ತೆ ಅಂತ ನ್ಯಾಯಮೂರ್ತಿ ಜಿ ಜಯಚಂದ್ರನ್ ಅವರು ಹೇಳಿದ್ರು. ಮೀನಾಕ್ಷಿ ನಟರಾಜನ್ ಅವರ ವಿರುದ್ಧ ಎಫ್ಐಆರ್ ಪ್ರತಿಯನ್ನ ಸಾರ್ವಜನಿಕವಾಗಿ ಪ್ರಸ್ತುತಪಡಿಸೋದಕ್ಕೆ ಬಿಜೆಪಿ ವಿಫಲ ಆಯಿತು. ನ್ಯಾಯಾಲಯ ಗಮನಕ್ಕೆ ತೆಗೆದುಕೊಳ್ಳದ ಕಾರಣ ಅದನ್ನ ಅಪರಾಧ ಅಂತ ಪರಿಗಣಿಸಲಾಗೋದಿಲ್ಲ. ಅಫಿಡವಿಟ್ ನಲ್ಲಿ ಒಂದು ಮಾಹಿತಿಯನ್ನ ಒದಗಿಸುವಂತಹ ಅಗತ್ಯ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ವಾದ ಮಾಡಿದ್ರು. ಇದನ್ನ ನಿರ್ಧರಿಸೋದಕ್ಕೆ ಈಗ ವರ್ಷಗಳೇ ಬೇಕಾಗುತ್ತವೆ. ಜೂನ್ 10ರಂದು ಕಾಂಗ್ರೆಸ್ ಈ ವಿಷಯವಾಗಿ ಚುನಾವಣಾ ಆಯೋಗವನ್ನ ಭೇಟಿ ಮಾಡಿತು. ಆದ್ರೆ ಚುನಾವಣಾ ಆಯೋಗ ಅದ್ರ ಬಗ್ಗೆ ಯಾವುದೇ ನಿರ್ಧಾರವನ್ನ ಪ್ರಕಟಿಸಲಿಲ್ಲ. ಆಯೋಗ ಕೂಡ ಮೌನವಾಗಿದ್ದು ಹೇಗೆ ಅನ್ನೋದು ಈಗ ಪ್ರಶ್ನೆ. ಯಾರಾದ್ರೂ ದೂರಿನೊಂದಿಗೆ ಸಂಪರ್ಕ ಮಾಡಿದಾಗ ಚುನಾವಣಾ ಆಯೋಗ ತಕ್ಷಣನೇ ತನ್ನ ಅಭಿಪ್ರಾಯವನ್ನ ನೀಡಬೇಕಾಗಿತ್ತು. ಚುನಾವಣಾ ಆಯೋಗ ಏನನ್ನು ಹೇಳದೇ ಇದ್ದಾಗ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಯಿತು. ಜೂನ್ 11ರಂದು ಭೋಪಾಲ್ನಲ್ಲಿ ಫಲಿತಾಂಶಗಳನ್ನ ಘೋಷಣೆ ಮಾಡಲಾಯಿತು. ಪ್ರಕರಣ ನ್ಯಾಯಾಲಯದಲ್ಲಿ ವರ್ಷಗಳವರೆಗೆ ಎಳೆಯುತ್ತೆ ಅಂತ ಗೊತ್ತಿರೋದ್ರಿಂದಾನೇ ಆಯೋಗ ಮೌನವಾಗಿದೆಯಾ? 2018ರಿಂದ ಛತ್ತೀಸ್ಗಢ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರುವಂತಹ ಒಂದು ಪ್ರಕರಣದ ತೀರ್ಪು 2026ರಲ್ಲೂ ಕೂಡ ಬಂದಿಲ್ಲ. ಈ ಪ್ರಕರಣ ಬಿಜೆಪಿ ಸಂಸದೆ ಸರೋಜ್ ಪಾಂಡೆ ಅವರ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಿದೆ. ಅವರು ತಮ್ಮ ಅಫಿಡವಿಟ್ ನಲ್ಲಿ ಮಾಹಿತಿಯನ್ನ ಮರೆಮಾಚಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಮರೆಮಾಚುವಿಕೆ ಮಾತ್ರ ಅಲ್ಲದೇನೆ ಸುಳ್ಳು ಮಾಹಿತಿಯನ್ನ ಒದಗಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಅವರು ಬ್ಯಾಂಕ್ ಖಾತೆ ವಿವರಗಳನ್ನ ನೀಡಲಿಲ್ಲ. ಅವರು ಸರ್ಕಾರಿ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು, ಆದ್ರೆ ಬೇರೆ ವಿಳಾಸವನ್ನ ನೀಡಿದ್ರು. ಪ್ರಸ್ತಾಪಕರಾಗಿ ಸಹಿ ಮಾಡಿದಂತಹ ಶಾಸಕರ ಮೇಲೆ ಲಾಭದಾಯಕ ಹುದ್ದೆಯ ಆರೋಪವನ್ನು ಹೊರಿಸಲಾಯಿತು. ವಿಚಾರಣೆ ಇನ್ನೂ ಕೂಡ ನಡೀತಾ ಇದೆ. ಇನ್ನು ಈ ನಡುವೆ ಸರೋಜ್ ಪಾಂಡೆ 2024ರಲ್ಲಿ ತಮ್ಮ ರಾಜ್ಯಸಭೆಯ ಅವಧಿಯನ್ನ ಪೂರ್ಣಗೊಳಿಸಿದ್ರು. ಆರೋಪಗಳಿಗೆ ಉತ್ತರ ಇಲ್ಲ. ಮೀನಾಕ್ಷಿ ನಟರಾಜನ್ ಪ್ರಕರಣದಲ್ಲಿ ನಾವು ಸಲ್ಲಿಸಿದಂತಹ ಸಂಗತಿಗಳನ್ನ ಯಾವುದೇ ರೀತಿಯಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗಿಲ್ಲ, ನಮಗೆ ಯಾವುದೇ ಸೂಚನೆಗಳನ್ನ ನೀಡಲಾಗಿಲ್ಲ ಅಥವಾ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿಲ್ಲ. ಮೋದಿ ಪ್ರಜಾಪ್ರಭುತ್ವವನ್ನು ಕೊಂದಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದಾರೆ. ಮೀನಾಕ್ಷಿ ನಟರಾಜನ್ ಪ್ರಕರಣದ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಊಹೆ ಮಾಡ್ಕೊಳ್ಬಹುದು. ಇನ್ನು ವಿರೋಧ ಪಕ್ಷದ ಅಭ್ಯರ್ಥಿಗಳ ಚುನಾವಣಾ ಹೋರಾಟ ಈಗ 3 ಹಂತಗಳಲ್ಲಿರುತ್ತೆ ಅಂತ ವಿಶ್ಲೇಷಕರು ವಿವರಿಸಿದ್ದಾರೆ. ವಿಶ್ಲೇಷಣೆಯ ಪ್ರಕಾರ ಮೊದಲ ಸವಾಲೇನು ಅಂತ ಅಂದ್ರೆ ಯಶಸ್ವಿ ನಾಮನಿರ್ದೇಶನ. ಎರಡನೇದು ಚುನಾವಣಾ ಪ್ರಚಾರ ಮತ್ತೆ ಮತದಾನದ ದಿನ ಅವರು ಅಸಮಾನ ನೆಲೆಯಲ್ಲಿ ಸರ್ಕಾರಿ ವ್ಯವಸ್ಥೆಯನ್ನ ಎದುರಿಸಬೇಕಾಗತ್ತೆ. ಇನ್ನು 3ನೇದು ಎಣಿಕೆಯ ಹಂತ. ಎಣಿಕೆ ಪ್ರಕ್ರಿಯೆ ಕೆಲವೊಮ್ಮೆ ನಿಧಾನ ಆಗಬಹುದು. 2016ರ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಸಂಭವಿಸಿದಾಗೇನೆ ಚುನಾವಣಾಧಿಕಾರಿ ಕೆಲವೊಮ್ಮೆ ಅಪ್ರಾಮಾಣಿಕವಾಗುವಂತ ಕೆಲಸ ಮಾಡಬಹುದು, ವಿಜೇತ ಅಭ್ಯರ್ಥಿಯನ್ನೇ ಸೋಲಿಸಬಹುದು. ಸಾರ್ವಜನಿಕರು ತನ್ನ ವಿಶ್ವಾಸಾರ್ಹತೆ, ಪಾರದರ್ಶಕತೆ ಮತ್ತೆ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಚುನಾವಣಾ ಆಯೋಗ ಬಹುಶಃ ಇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ.
ಆಯೋಗದ ನಡೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತಲಾಗಿದೆ. ಪಶ್ಚಿಮ ಬಂಗಾಳ ಚುನಾವಣಾ ಫಲಿತಾಂಶಗಳ ನಂತರ scroll.in, ದಿ ವೈರ್ ಮತ್ತೆ ಆಲ್ಟ್ ನ್ಯೂಸ್ ನಲ್ಲಿ ಹಲವಾರು ವರದಿಗಳು ಕಾಣಿಸಿಕೊಂಡ್ವು. ಎಣಿಕೆ ಪ್ರಕ್ರಿಯೆ ಮತ್ತೆ ಫಲಿತಾಂಶದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ವು. ಆಯೋಗ ಈ ಒಂದು ವರದಿಯನ್ನ ನಿರಾಕರಿಸುವಂತ ಶ್ರಮವನ್ನು ಕೂಡ ತೆಗೆದುಕೊಳ್ಳಿಲ್ಲ. ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ಜನರಿಗೆ ಮತ ಚಲಾಯಿಸೋದಕ್ಕೆ ಅವಕಾಶನೇ ಇರಲಿಲ್ಲ. ಅದರ ಬಗ್ಗೆಯೂ ಕೂಡ ಆಯೋಗ ಯಾವುದೇ ವಿಷಾದವನ್ನು ಕೂಡ ವ್ಯಕ್ತಪಡಿಸಲಿಲ್ಲ. ತಮ್ಮ ಪ್ರಕರಣದಲ್ಲಿ ಇಡೀ ಸಮಸ್ಯೆ ನಿರ್ದಿಷ್ಟ ದಾಖಲೆಯಾದ ನಮೂನೆ 26ರ ಸುತ್ತಾ ಇದೆ ಅಂತ ಮೀನಾಕ್ಷಿ ನಟರಾಜನ್ ಅವರು ಹೇಳಿದ್ದಾರೆ. ಬಾಕಿ ಇರುವಂತಹ ಪ್ರಕರಣ ಅಂತ ಅಂದ್ರೆ ಏನು ಅನ್ನೋದ್ರ ತಪ್ಪು ತಿಳುವಳಿಕೆಯಿಂದ ಈ ಒಂದು ಸಮಸ್ಯೆ ಉದ್ಭವಿಸಿದೆ. ಈಗ ಈ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ನನಗೆ ಕಾನೂನು ಸೂಚನೆ ಮಾತ್ರ ಬಂದಿರೋದ್ರಿಂದ ಅವು ನನಗೆ ಅನ್ವಯಿಸೋದಿಲ್ಲ ಅಂತ ನಾನು ಹೇಳಿದೆ. ನೋಟಿಸ್ಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗದೊಂದಿಗೆ ಸಂಪೂರ್ಣ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳಲಾಗಿದೆ ಅಂತ ಅವ್ರು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಬಿಜೆಪಿ ಆಡಿರುವಂತಹ ಇಡೀ ಆಟ ಯಾಕೆ ಇಲ್ಲಿನ ಮಾಧ್ಯಮಗಳ ಕಣ್ಣಿಗೆ ಕಾಣೋದಿಲ್ಲ? ಯಾಕೆ ಇದನ್ನ ತೇಲಿಸಲಾಗ್ತಾ ಇದೆ? ಪ್ರಕರಣ ನ್ಯಾಯಾಲಯದಲ್ಲಿ ಬಗೆಹರಿಯೋ ಹೊತ್ತಿಗೆನೆ ಒಂದು ರಾಜ್ಯಸಭಾ ಅವಧಿ ಮುಗ್ದೇ ಹೋಗಿರುತ್ತೆ. ಮೀನಾಕ್ಷಿ ಅವರನ್ನ ರಾಜ್ಯಸಭೆಗೆ ಪ್ರವೇಶ ಮಾಡದೇ ಇರೋ ಹಾಗೆ ತಡೆಯೋದಿಕ್ಕೆ ಇಷ್ಟೊಂದು ಪ್ರಯತ್ನಗಳು ಯಾಕೆ ನಡೆದಿವೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ದಿ ಹಿಂದೂ ಪತ್ರಿಕೆ ತನ್ನ ಸಂಪಾದಕೀಯದಲ್ಲಿ ಈ ತರ್ಕದ ಪ್ರಕಾರ ಯಾವುದೇ ಅಭ್ಯರ್ಥಿಗೆ ಸಂಚಾರ ನಿಯಮ ಉಲ್ಲಂಘನೆ ನೋಟಿಸ್ ಅನ್ನ ನೀಡಲಾಗಿದ್ದು ಅದನ್ನ ಅಫಿಡೇವಿಟ್ ನಲ್ಲಿ ಬಹಿರಂಗಪಡಿಸದೇ ಇರೋ ಕಾರಣ ಅವ್ರ ನಾಮಪತ್ರವನ್ನ ರದ್ದುಗೊಳಿಸಬಹುದು ಅಂತ ಬರೆದಿದೆ. ಅಂದ್ರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಏನನ್ನೂ ಮರೆಮಾಚೋದಿಕ್ಕಾಗಿಲ್ಲ ಅಂತ ಖಚಿತಪಡಿಸಿಕೊಳ್ಳೋದಿಕ್ಕೆ ಕ್ರಿಮಿನಲ್ ಪ್ರಕರಣಗಳು ಮತ್ತೆ ಬಾಕಿ ಇರುವಂತಹ ಮೊಕದ್ದಮೆಗಳನ್ನ ಬಹಿರಂಗಪಡಿಸುವಂತಹ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು. ಆದ್ರೆ ಇದರ ಲಾಭವನ್ನ ಪಡೆದುಕೊಂಡು ಒಂದೇ ನೋಟಿಸ್ ಆಧಾರದ ಮೇಲೆ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರವನ್ನ ರದ್ದುಗೊಳಿಸಲಾಯಿತು. ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ನಂಬಿಕೆ ಇಡುವಂತಹ ಯಾರಾದ್ರೂ ಕೂಡ ಇದನ್ನ ಹೇಗೆ ಬಳಸೋದಿಕ್ ಸಾಧ್ಯ ಇದೆ? ಯಾರೊಬ್ಬರ ನಾಮಪತ್ರವನ್ನ ಯಾವುದೇ ರೀತಿಯಲ್ಲಿ ರದ್ದುಗೊಳಿಸಬಹುದು ಮತ್ತೆ ರಾಜ್ಯಸಭೆ ಚುನಾವಣೆಯನ್ನ ಗೆಲ್ಲಬಹುದು ಅಂತ ಬಿಜೆಪಿಯವರು ಅಥವಾ ಬೆಂಬಲಿಗರು ಈಗ ಸಂತೋಷ ಪಡ್ತಾರಾ? ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತೆ ಅದರ ವಿಶ್ವಾಸಾರ್ಹತೆ ನಾಶ ಆಗೋದೇ ಅವ್ರಿಗೆ ಬೇಕಾಗಿದೆಯಾ? ಮೀನಾಕ್ಷಿ ನಟರಾಜನ್ ಅವರ ಹಕ್ಕುಗಳು ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ವಿಳಂಬದ ನೆಪದಲ್ಲಿ ದಮನಗೊಂಡಿವೆಯಾ? ಭಾರತದ ಸಾಂವಿಧಾನಿಕ ಪ್ರಕ್ರಿಯೆಗಳ ವಿಶ್ವಾಸಾರ್ಹತೆ ಈಗ ಅಪಾಯದಲ್ಲಿದೆ. ನ್ಯಾಯಾಲಯದಲ್ಲೂ ಕೂಡ ಈಗ ತನ್ನದೇ ಆದಂತಹ ಪ್ರಕ್ರಿಯೆಗಳಲ್ಲಿನ ವಿಳಂಬದ ನೆಪದಲ್ಲಿ ನ್ಯಾಯವನ್ನ ಹತ್ತಿಕ್ಕಲಾಗ್ತಾ ಇದೆ. ಎಲ್ರಿಗೂ ಸಾಂವಿಧಾನಿಕವಾಗಿ ಸಿಗಬೇಕಾದಂತಹ ಸಮಾನ ಅವಕಾಶವನ್ನ ಅಧಿಕಾರಿಗಳ ಮೂಲಕ ಕಸಿಯಲಾಗ್ತಾ ಇದೆ. ಅಧಿಕಾರಿಗಳು ಬಿಜೆಪಿಯ ಭಾಗ ಆಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇಡೀ ವ್ಯವಸ್ಥೆನೆ ಇದೇ ರೀತಿ ದುರ್ಬಲಗೊಳ್ತಾನೆ ಇದ್ರೆ ನಕಲಿ ವೈದ್ಯರು ಅಷ್ಟೇ ಅಲ್ಲ, ನಕಲಿ ಸಂಸದರು, ನಕಲಿ ಶಾಸಕರು ಕೂಡ ಕಾಣಿಸ್ಕೊಳ್ಳುವಂತಹ ದಿನ ಇನ್ಮೇಲೆ ದೂರ ಇಲ್ಲ. ಮತ್ತೆ ಗೆಲ್ಲಲೇಬೇಕಾದವರು ಮರೆಗೆ ಸರಿದು ಹೋಗ್ತಾರೆ. ಹಾಗಿದ್ರೆ ನ್ಯಾಯ ಅನ್ನೋದು ಎಲ್ಲಿದೆ? ಸತ್ಯವನ್ನ ಮುಳುಗಿಸ್ಲಾಗ್ತಾ ಇರುವಾಗ ಅಥವಾ ಸುಳ್ಳು ಮಾತ್ರನೇ ವಿಜೃಂಭಿಸ್ತಾ ಇರುವಾಗ ನ್ಯಾಯದ ಹಾದಿಯೂ ಕೂಡ ಕಠಿಣ ಆಗ್ತಾ ಇದೆಯಾ? ವೀಕ್ಷಕರ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.